ಮಗ 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 ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳಿಗೂ ಯಾವ ಮ್ಯಾಚಲ್ಲಿ ಆಲ್ಟ್ ಬ್ರೇಕ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ WPL ಅಲ್ಲಿ. ಬಟ್ ಈ ಮ್ಯಾಚ್ ಅಂತೂ ಪಕ್ಕಾ ಆಲ್ಟ್ ಬ್ರೇಕ್ ಆಗೇ ಆಗಿರುತ್ತೆ. ಒಂದು ರನ್ನಿಂದ ಸೋತಿದ್ದೀವಲ್ಲ ಮಗ. ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು ನಮ್ಮ ಬ್ಯಾಟರ್ಸ್ ಲಾಸ್ಟಿಗೆ. ಸತ್ಯ ಗೊತ್ತಾದ್ಮೇಲೆ, ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಗುರು ಈ ಥರ ಆಗೋಗ್ಬಿಡ್ತು. ಲಾಸ್ಟ್ ಬಾಲಲ್ಲಿ ಅವನ ಅಜ್ಜಿ ಒಂದು ರನ್ ಹೊಡೆಯೋಕ್ಕಾಗಲಿಲ್ವಲ್ಲ ಗುರು. ಸೂಪರ್ ಓವರ್ ಅಟ್ಲೀಸ್ಟ್ ಆಗುತ್ತೆ, ಅಟ್ಲೀಸ್ಟ್ ಅವ್ನು ಮಿನಿಮಮ್ ಸೂಪರ್ ಓವರ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಇದ್ವಿ. ಏನ್ ಮಗ ಹಿಂಗಾಗೋಯ್ತಲ್ಲ ಮ್ಯಾಚು. ಅಜ್ಜಿ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡ್, ಫೀಲ್ಸ್ ಬ್ಯಾಡ್. ಪಾಪ ನಮ್ಮ RCB ಅವರು ಈ ಮ್ಯಾಚ್ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಸಿಕ್ಕಾಪಟ್ಟೆ ಸಖತ್ ಚೇಸ್ ಆಗಿರೋದು, ಇದೇನಾದ್ರು ಚೇಸ್ ಆಗಿತ್ತು ಅಂತ ಅಂದಿದ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾವು RCBಗೆ ಶಬಾಸ್ ಹೇಳಲೇಬೇಕು ಮಗ. ಇವತ್ತು ಸೋತಿರ್ಬೋದು ನಮ್ಮ RCB, ಬಟ್ ಆದರೆ ಒಂಥರ ದಿಲ್ದಾರ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರೆ ಅಂತ ಹೇಳಬೇಕು. ಈ ಥರ ಎಲ್ಲ ಸೋತ್ರೆ ಏನು ಬೇಜಾರೇ ಆಗೋದಿಲ್ಲ. ಬಟ್ ಆದರೂ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ ನಮ್ಗೆ ಇವಾಗ ಈ ಮ್ಯಾಚ್ನ ಸೋತಿರೋದ್ರಿಂದ. ಯಾಕಂದರೆ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್, ಒಂದೇ ಒಂದು ರನ್ನು ಅದು ಲಾಸ್ಟ್ ಬಾಲಲ್ಲಿ ಸೋತಿದ್ದೀವಿ ಅಂತಂದರೆ. ಇನ್ಫ್ಯಾಕ್ಟ್ ಲಾಸ್ಟ್ 2 ಮ್ಯಾಚು ಕೂಡ ಅದೇ ಥರ ಸಿಕ್ಕಾಪಟ್ಟೆ ಕ್ಲೋಸ್ ಗೇಮ್ಸ್ ಆಗ್ತಿದೆ. ಲಾಸ್ಟ್ 3 ಮ್ಯಾಚ್ನು ಕೂಡ ಇವಾಗ ತಗೊಂಡು ನೋಡ್ತಂದ್ರೆ ಹೆವಿಲಿ ಕ್ಲೋಸ್ ಗೇಮ್ಸ್ ಆಗ್ತಿದೆ. WPL ಅಲ್ಲಿ ಮಾತ್ರ ಬೆಂಕಿ ಮ್ಯಾಚ್ಗಳು, ಒಂದರಿಂದ ಒಂದು ಕಾಂಪಿಟೇಷನ್ ಒಂಥರ ಎಲ್ಗೋ ತೊಗೊಂಡೋಗ್ತಿದೆ ಬಿಡಿ. ಇವಾಗ ನಾವು RCB ಸೋತ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು ನನಗಂತ. ಲಾಸ್ಟ್ ಬಾಲ್ ಅಂತೂ RCB ಸೋತಿದ್ಕಿಂತ ರಿಚಾ ಘೋಷ್ ಅವ್ರು ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ಹಂಗೇನು ರಿಚಾ ಘೋಷ್ ಮತ್ತು ಈ ಕಡೆ ಶ್ರೇಯಾಂಕ ಪಾಟೀಲ್ ಇಬ್ಬರು ನೆಲದ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು. ಅದು ನೋಡೋದಕ್ಕೆ ಒಂಥರ ಸಿಕ್ಕಾಪಟ್ಟೆ ಹಾರ್ಟ್ ಬ್ರೇಕ್ ಆಗೋಗ್ಬಿಡ್ತು ಗುರು. ಇಷ್ಟೆಲ್ಲ ಎಫರ್ಟ್ ಹಾಕೂ ಕೂಡ, ಇಷ್ಟೆಲ್ಲ ಏನೇನೋ ಮಾಡಿದ್ರು ಕೂಡ ಲಾಸ್ಟ್ ಓವರು 17 ರನ್ನು, 16 ರನ್ ಹೊಡೆದವ್ರು. ಇನ್ನು ಒಂದು ರನ್ ಹೊಡೆಯೋಕ್ಕಾಗಿಲ್ವಲ್ಲ ಮಗ. ಸಾರಿ 15 ರನ್ ಹೊಡೆದವ್ರು, ಇನ್ನು 1 ರನ್ ಹೊಡೆಯೋಕ್ಕಾಗಿಲ್ಲ. ಅಟ್ಲೀಸ್ಟ್ ಡ್ರಾ ಆಗೋದಕ್ಕೆ, ಟೈ ಆಗೋದಕ್ಕೆ. ಸೊ ಅನ್ಫಾರ್ಚುನೇಟ್ಲಿ ಇವತ್ತು ಮ್ಯಾಚ್ನ ಸೋತಿದೆ RCB. ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. 1 ರನ್ನಿಂದ ಸೋದ್ರು ಸೋಲೇನೆ, 2 ರನ್ನಿಂದ ಸೋದ್ರು ಸೋಲೇನೆ, 100 ರನ್ನಿಂದ ಸೋದ್ರು ಸೋಲೇನೆ. ಸೋಲು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಲಾಸ್ಟ್ 2 ಗೇಮು ಕೂಡ ಅದೇ ಥರ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ಸೋತಿರೋರು ಇದ್ದಾರೆ, ಗೆದ್ದಿರೋರು ಕೂಡ ಇದ್ದಾರೆ. ಒಟ್ಟಲ್ಲಿ ಕಾಂಪಿಟೇಷನ್ ಅಂತ ಒಂಥರ ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸಿದೆ ಕಳೆದ 3 ಮ್ಯಾಚ್ನ ನೋಡ್ತು ಅಂತಂದರೆ. ಇವತ್ತಿನ ಮ್ಯಾಚ್ ಹೆಂಗಿತ್ತು, ಟಾಸ್ ಗೆದ್ದವರು ಅವರನ್ನೇ DC ಅವರು ನಾವು ಬ್ಯಾಟಿಂಗ್ ಆಡ್ತೀವಮ್ಮ ಅಂತ ಹೇಳಿ ಇವಾಗ ಟಾಸ್ ಗೆದ್ದವರು ಒಂಥರ ಬ್ಯಾಟಿಂಗ್ ಟ್ರೆಂಡ್ನ ಶುರು ಹಚ್ಕೊಂಡ್ಬಿಟ್ರು. ನಮ್ಮ ಚಿನ್ನಸ್ವಾಮಿ ಎಲ್ಲ ಬೌಲಿಂಗ್ ಟ್ರೆಂಡ್ ಇತ್ತು, ಇವಾಗ ಬ್ಯಾಟಿಂಗ್ ಟ್ರೆಂಡ್ನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಬ್ಯಾಟಿಂಗ್ ಆಡಿದ್ರು 181 ಹೊಡೆದ್ರು. ಶ್ರೇಯಾಂಕ ಪಾಟೀಲ್ ಅವರ ಬೌಲಿಂಗ್ನ ಒಂಥರ ಮೆಚ್ಕೋಬೇಕು ಮಗ. ಕೂರ್ಸಿದ್ಕೂ ಬೆಂಚಲ್ಲಿ ಒಂದು 2-3 ಮ್ಯಾಚ್ ಕೂರ್ಸಿದ್ಕೂ ಒಂಥರ ಅದರಿಂದ ಒಂಥರ ಏನೋ ಕಲ್ತ್ಕೊಂಡು ಬಂದು ಏನೋ ಒಂದು ಮಾಡ್ದಂಗಿತ್ತು. 4 ವಿಕೆಟ್ನ ತೆಗೆದಿದ್ದಾರೆ. ಬಟ್ ಆ 4 ವಿಕೆಟ್ ತೆಗೆದು 26 ರನ್ ಹೊಡೆಸ್ಕೊಂಡು ಈ 4 ವಿಕೆಟ್ ತೆಗೆದು ಹೆವಿ ಸ್ಪೆಲ್ ಅದಂತೂ ಮಾತ್ರ ಅವ್ರದ್ದೇ ಮಸ್ತ್ ಸ್ಪೆಲ್ ಇವತ್ತು. ಅವ್ರ ಕಡೆ ಆಪೋನೆಂಟ್ ತೊಗೊಂಡು ನೋಡ್ತಂದ್ರು ಬೌಲಿಂಗಲ್ಲಿ ಶ್ರೇಯಾಂಕ ಪಾಟೀಲ್ನೇ ಮಸ್ತ್ ಸ್ಪೆಲ್ಲು, ನಮ್ಮ ಲೋಕಲ್ ಹುಡುಗಿದು. ಬಟ್ ಅನ್ಫಾರ್ಚುನೇಟ್ಲಿ ಈ ಸ್ಪೆಲ್ನ ಯಾರು ಕೂಡ ನೆನಪಲ್ಲಿ ಇಟ್ಕೊಂಡಿಲ್ಲ, ಯಾಕಂದರೆ ಮ್ಯಾಚ್ನ ಸೋತಿರ್ದ. ಬಟ್ ಅವರ ಸ್ಪೆಲ್ಲಿಗಂತೂ ಕ್ರೆಡಿಟ್ ಕೊಡಲೇಬೇಕು. ಶ್ರೇಯಾಂಕ ಪಾಟೀಲ್ ಹಾಕಿದ್ದು, ಜೊತೆಗೆ ಆಶಾಕ್ ಹಾಕಿದ್ದು, ಇವರಿಬ್ಬರ ಸ್ಪೆಲ್ಲು ನಮ್ಮ RCB ಕಡೆ ಸಕ್ಕದಾಗಿತ್ತು. ಬಿದ್ದಿರೋದು ಕಮ್ಮಿ ವಿಕೆಟ್ಸ್, 5 ವಿಕೆಟ್ಸ್ ಅಷ್ಟೇ ಬಿದ್ದಿರೋದು. 4 ವಿಕೆಟು ಶ್ರೇಯಾಂಕ ಪಾಟೀಲ್ಗೆ ಬಿದ್ದಿದೆ. ಈ ಕಡೆಯಿಂದ ಅಷ್ಟೇ ಒಂದು ಓಪನಿಂಗ್ ಪಾರ್ಟ್ನರ್ಶಿಪ್ ಡೀಸೆಂಟಾಗಿ ಬಂತು. ಮೆಗ್ಲಾನಿಗೂ ಜೊತೆಗೆ ಶಫಾಲಿ ವರ್ಮಾ ಒಂದು ಡೀಸೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅದಾದಮೇಲೆ ಗುರು ಕಚ್ಕೊಂಡಿದ್ದು ಹಾಕೊಂಡಲ್ಲಿ ಜಮೈಮಾ ರೋಡ್ರಿಕ್ಸ್ ಹಾಕೊಂಡು ರುಬ್ಬಿದ್ರು ಸರಿಯಾಗಿ. ನಾನಿರೋ ಶೇಪಿಗೂ ನೋಡಿಯೋ ಏಟಿಗೂ ಸಂಬಂಧನೇ ಇಲ್ಲ ಅಂತ ಹಾಕೊಂಡು ಸರಿಯಾಗಿ ತತ್ಕಿದ್ರು ರೋಡ್ರಿಕ್ಸ್. ಜೊತೆಗೆ ಕ್ಯಾಪ್ಸಿಸ್ ಸೇರಿಕೊಂಡು ಸ್ಕೋರ್ನ ಹೈ ಲೆವೆಲಿಗೆ ತೊಗೊಂಡೋಗಿ ಇಟ್ಬಿಟ್ರು. ಏನಂತ 200 ರೇಂಜಿಗೆ ಏನಾರ ಸೇಸಬಲ್ ಸ್ಕೋರ್ ಏನಿದೆ ಹಿಂಗೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಈ ಒಂದು ವಿಕೆಟಲ್ಲಿ ಚೇಸ್ ಮಾಡಿದ್ರು. ಆಲ್ಮೋಸ್ಟ್ ಮುಗ್ದೇ ಹೋಗಿತ್ತು ಮ್ಯಾಚಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಹಾರ್ಟ್ ಬ್ರೇಕಿಂಗ್ ಮ್ಯಾಚಸ್ಗಳು ಈ ಥರ ಆಗ್ತವೆ. ಬಟ್ ಇದು ಈ ಮ್ಯಾಚೇ ಆಗಬೇಕಾಗಿತ್ತು. ಈ ಥರ ಒಂದು ಸಿಚುವೇಶನ್ ಮಸ್ಟ್ ವಿನ್ ಗೇಮ್ಗಳಲ್ಲೇ ನಮಗೆ ಆಗಬೇಕಾಗಿತ್ತಾ ಅಂತ ಒಂದು ಬೇಜಾರು ಅಷ್ಟೇನೆ. ಇವತ್ತು ನಿಜವಾಗ್ಲೂ RCB ಆಡಿರೋದ್ರಲ್ಲಿ ನನಗೇನೋ ಬೇಜಾರ ಅಂದರೆ ಅಜೀಬಾಗಿ ಆಡಿದರೆ, ಡಬ್ಬಾ ಥರ ಆಡಿದರೆ, ವರ್ಷಾಗಿ ಆಡಿದರೆ ಅಂತ ಏನೂ ಅನ್ನಿಸ್ತಿಲ್ಲ. ದಿಲ್ದಾರಾಗಿ ಅಜ್ಜಿ ಸಖತ್ತಾಗಿ ಆಡಿದರೆ. ಇವತ್ತು ಸೋತಿದ್ರು ಕೂಡ ಒಂಥರ ರೆಸ್ಪೆಕ್ಟ್ ಇದೆ ನಮ್ಮ RCBಗೆ ಅಂತ ಹೇಳಬೇಕು. ಮ್ಯಾಚ್ ಟು ರಿಮೆಂಬರ್ ಅಂತ ಹೇಳಬೇಕು ಈ ಮ್ಯಾಚ್ನ ಪರ್ಟಿಕ್ಯುಲರ್ಲಿ. ಸೊ ಬ್ಯಾಟಿಂಗ್ ಆಡೋದಕ್ಕೆ ಬಂತಾರೆ ನಮ್ಮ RCB ಪ್ಲೇಯರ್ಸನ್ನು ಚೇಸ್ ಮಾಡೋದಕ್ಕೆ ಅಂತ ಇನಿಷಿಯಲಿನೇ ಆಗುತ್ತಾ ಸ್ಮೃತಿ ಮಾದನ ಹಂಗೆ ಕಚ್ಕೊಂಡ್ಬಿಟ್ರು. LBW ಆಗ್ತಾ ಇದ್ದಂಗೆ ಇವತ್ತು ಡಿಫ್ರೆಂಟಾಗಿ ಓಪನ್ ಮಾಡಿದ್ದು. ಮೊಲಿನಿ ಅವರು ಬಂದಿದ್ದರು. ಮೊಲಿನಿ ಅವ್ರ ಜೊತೆಗೆ ಪೆರಿ ಅವರ ಪಾರ್ಟ್ನರ್ಶಿಪ್ಪು ಚೆನ್ನಾಗಿತ್ತು. ಪೆರಿ ಅವರಂತೂ ಸಖತ್ತಾಗಿ ಕೊಡ್ತಾರೆ ಸ್ಟಾರ್ಟ್ನ. ಇನ್ಫ್ಯಾಕ್ಟ್ ಅವರು 30+ ಬಾಲ್ಗೆ 49ನಲ್ಲಿ ರನ್ಔಟ್ ಆಗ್ತಾರೆ. ಆ ರನ್ಔಟು ಅನವಶ್ಯಕವಾಗಿ ಆದರು ಅಂತ ಹೇಳಬೇಕು. ಪೆರ್ರಿ ಅವ್ರು ಇದ್ದಿತ್ತು ಅಂದರೆ ನನ್ನ ಪ್ರಕಾರ ಮ್ಯಾಚ್ನ ಬೇಗನೆ ಇನ್ನೂ ಮುಗಿಸಿರೋರೇನೋ, ಅಥವಾ ಏನಾದ್ರು ಒಂದು ಆಗಿರೋದು. ಒಬ್ಬರು ಒಂಥರ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಅಂತ ಕ್ರಿಕೆಟಲ್ಲಿ ನಿಂತ್ಕೊಂಡಿತ್ತು ಅಂತಂದರೆ ಅದೊಂಥರ ಮ್ಯಾಚ್ ಗತಿನೇ ಬದಲಾಯಿಸುವಂಥವ್ರು ಪೆರ್ರಿ. ಬಟ್ ಆ ರನ್ಔಟ್ ಏನಾಯಿತು ಅದೊಂಥರ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಬೇಕು. ಆಮೇಲೆ ಸೋಫಿ ಡಿವೈನ್ ಬಂದರು. ಸೋಫಿ ಡಿವೈನ್ ಕೂಡ ಮಸ್ತಾಗೇನೆ ಕಾಂಟ್ರಿಬ್ಯೂಟ್ ಮಾಡಿದ್ರು. ರಿಚಾ ಘೋಷು, ಸೋಫಿ ಡಿವೈನು ಇಬ್ಬರದು ಒಂಥರ ಕ್ಯಾಮಿಯೋ ಆಯಿತು ಅಂತ ಹೇಳಬೇಕಲ್ಲಿ. ಸೋಫಿ ಡಿವೈನ್ ಅವ್ರದ್ದು ಒಂದು 20+ ರನ್ ಹೊಡೆದ್ರು, ಕ್ವಿಕ್ ಸಕ್ಸೆಷನಲ್ಲಿ ಹೊಡೆದ್ರು. ರಾಧಾ ಯಾದವ್ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ನಾಯಿ ಹೊಡೆದಂಗೆ ಹೊಡೆದ್ರು ಆ ಓವರಲ್ಲಿ. ಅದಾದಮೇಲೆ ಮತ್ತೆ ಔಟ್ ಆಗಿ ಹೋದರು.
ಬಟ್ ಮೆಚ್ಕೋಬೇಕಾಗಿರೋ ರಿಷಾದ್ ಘೋಷ್ ಅವರ ಪರ್ಫಾರ್ಮೆನ್ಸ್ನ, ಲಾಸ್ಟ್ ಓವರ್ ಪರ್ಫಾರ್ಮೆನ್ಸ್ನ ಮೆಚ್ಕೋಬೇಕು ಗುರು. ಫಸ್ಟ್ನೇ ಬಾಲೇನೆ 6, 17 ರನ್ನು ಬೇಕಿದೆ ಲಾಸ್ಟ್ ಓವರ್. ಫಸ್ಟ್ನೇ ಬಾಲೇ 6, ಆಮೇಲೆ 11 ರನ್ ಆಗುತ್ತೆ. ಸೊ ಅಲ್ಲಿಂದ ಹೊಡೆಯೋದಕ್ಕಾಗಲಿಲ್ಲ, 5 ಬಾಲ್ ಅಷ್ಟು ಹೊಡೆಯೋಕ್ಕಾಗಲಿಲ್ಲ. ಅದು ಬೇಜಾರಾಗುವಂಥ ವಿಚಾರ. ನಾವು ಮ್ಯಾಚ್ನ ಎಲ್ಲಿ ಸೋತಿದ್ದೀವಿ ಅಂತ ನೀವು ಕಂಡುಹಿಡಿಬೋದು. ನಾವು ಕೊಟ್ಟಿರೋಂಥ ಎಕ್ಸ್ಟ್ರಾಸು 9, ಅವ್ರು ಕೊಟ್ಟಿರೋಂಥ ಎಕ್ಸ್ಟ್ರಾಸು ಕೇವಲ 4 ಎಕ್ಸ್ಟ್ರಾಸ್ ನಾವು ಕೊಟ್ಟಿದ್ರೆ. ಸೊ ಎಕ್ಸ್ಟ್ರಾಸಲ್ಲೇ ಒಂಥರ ಮ್ಯಾಚ್ ಹೋಗಿದೆ ಅಂತ ಹೇಳಬೇಕು. ಎಕ್ಸ್ಟ್ರಾಸ್ RCB ಲಾಸ್ಟ್ ಮ್ಯಾಚ್ ಬೇಜಾನ್ ಕೊಟ್ಟಿದ್ದಾರೆ, ಬಟ್ ಈ ಮ್ಯಾಚ್ ಕಂಪ್ಯಾರಿಟಿವ್ಲಿ ಲಾಸ್ಟ್ ಮ್ಯಾಚ್ಗಿಂತ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಬಟ್ ರೀಸೆಂಟಾಗಿ ನೋಡ್ತು ಅಂದರೆ ಮ್ಯಾಚ್ಗಳಲ್ಲಿ RCB ಎಕ್ಸ್ಟ್ರಾಸ್ಗಳು ಜಾಸ್ತಿ ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂದರೆ. ಸೊ ಇದನ್ನ ರೆಡ್ಯೂಸ್ ಮಾಡ್ಕೋಬೇಕು. ಏನು ಟೂರ್ನಮೆಂಟ್ ಎಂಡ್ ಆಗ್ತಿದ್ದೀನಿ, ರೆಡ್ಯೂಸ್ ಮಾಡ್ಕೊಬೇಕು. ಈ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟಲ್ಲಿ ಹೇಳ್ತಿದ್ದೀನಿ ನಾನು. ಸೊ ಇನ್ನೊಂದು ಟೂರ್ನಮೆಂಟ್ ಎಂಡ್ ಆಗ್ತಾ ಬಂತೀನಿ, ಒಂದು ಮ್ಯಾಚ್ ಇದೆ ಅಷ್ಟೇ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಮಗ. ಇವತ್ತಿನ ಮ್ಯಾಚ್ ಅಂತೂ ಅವ್ನ ಅಜ್ಜಿ ನನಗಂತೂ ಸೈಕ್ ಆಗೋಗ್ಬಿಡ್ತು. ಎಸ್ಪೆಷಲಿ ಲಾಸ್ಟ್ ಓವರು, ಲಾಸ್ಟ್ ಬಾಲು, 1 ಬಾಲಿಗೆ 2 ರನ್ನು. ಸೊ ಈ ಟೈಮಲ್ಲಿ ಸೈಕ್ ಆಯಿತು ಅವನ ಅಜ್ಜಿ. ಅಲ್ಲ ಗುರು, 2 ಬಾಲಿಗೆ 8 ರನ್ ಬೇಕಾಗಿರುತ್ತೆ. ರಿಚಾಗ್ ಅವ್ರು 6 ಹೊಡಿತಾರೆ. ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ, 2 ಬಾಲ್ಗೆ 8 ಬೇಕಿತ್ತು ಅಂತ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಸ್ಪಿನ್ನರ್ ಅಲ್ವಾ, ಏನಾದ್ರು ಒಂದು ತದಕ್ಬೋದು ಅಂತ ಅನ್ಕೊಂಡಿದೆ. ಬಟ್ ತದಕಿದ್ರು ಒಂದನ್ನ, ಬಟ್ ಲಾಸ್ಟ್ ಬಾಲ್ ತದಕ್ಕಾಗಿಲ್ವಲ್ಲ. ಇದು ಅದು ನೋಡಿ ಕರೆಕ್ಟಾಗಿ ಅಲ್ಲಿ ಪಾಯಿಂಟ್ ರೀಜನ್ಗೆ ಹೋಗ್ಬಿಡ್ತಲ್ಲ, ಅಲ್ಲಿ ಕರೆಕ್ಟಾಗಿ ಫೀಲ್ಡರ್ ಕೈಗೆ ಹೋಗ್ಬಿಡ್ತು. ಫೀಲ್ಡ್ರಿಂದ ಏನೋ ಅಕ್ಕಪಕ್ಕ ಹೋಗಿತ್ತು ಅಂದ್ರೂ ಕೂಡ ಆರಾಮಾಗೆ 4 ಹೋಗ್ಬಿಡ್ತಿತ್ತು. ಅದು ಏನು ಮಾಡೋದಕ್ಕಾಗೋದಿಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. 1 ರನ್ ಸೋಲೇ, 100 ರನ್ ಸೋಲೇ ಅಷ್ಟೇ. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತಿನ ಮ್ಯಾಚ್ ನಿಮ್ಗೆ ಏನು ಅನಿಸ್ತಾ. ಕಾಮೆಂಟ್ ಸೆಕ್ಷನಲ್ಲಿ ಪಕ್ಕ ಆರ್ಟ್ ಬ್ರೇಕ್ ಅಂತ ಹಾಕ್ತೀರಾ, ನನಗೆ ಗೊತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.